ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ಈ ಆನ್ಲೈನ್ ವಿಡಿಯೋ ಮುಖಾಂತರ ನಾನು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ತೃತೀಯ ಸೆಮಿಸ್ಟರ್ BA ರಾಜ್ಯಶಾಸ್ತ್ರ ಪತ್ರಿಕೆ 3 ಸಾರ್ವಜನಿಕ ಆಡಳಿತ ಮತ್ತು ಪ್ರಕ್ರಿಯೆಗಳು ಇದರ 2ನೇ ಮಾಡ್ಯೂಲ್ 13ನೇ ಸೆಷನನ್ನು ಈ ವಿಡಿಯೋ ಮುಖಾಂತರ ವಿವರಿಸ್ತಾ ಇದ್ದೀನಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 3rd ಸೆಮಿಸ್ಟರ್ ಪೊಲಿಟಿಕಲ್ ಸೈನ್ಸ್ BA Bangalore North University, Module number 1, session number 13. Topic: Dynamics of Management. ನಿರ್ವಹಣೆಯ ಕ್ರಿಯಾತ್ಮಕತೆ ಅಥವಾ ಕ್ರಿಯಾಶಕ್ತಿ. Management is a vital aspect of the economic life of man, which is an organized group activity. It is considered as the indispensable institution in the modern social organization marked by scientific thought and technological innovations. One or the other form of management is essential wherever human efforts are to be undertaken collectively to satisfy wants through some productive activity, occupation or profession. ನಿರ್ವಹಣೆ ಮನುಷ್ಯನ ಆರ್ಥಿಕ ಜೀವನದ ಒಂದು ಪ್ರಮುಖ ಅಂಶವಾಗಿದೆ. ಅದು ಒಂದು ಸಂಘಟಿತ ಗುಂಪು ಚಟುವಟಿಕೆ ಆಗಿರುತ್ತೆ. ವೈಜ್ಞಾನಿಕ ಚಿಂತನೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಂದ ಗುರುತಿಸಲ್ಪಟ್ಟ ಆಧುನಿಕ ಸಾಮಾಜಿಕ ಸಂಘಟನೆಯಲ್ಲಿ ಇದು ಅನಿವಾರ್ಯ ಸಂಸ್ಥೆ ಅಂತ ಪರಿಗಣಿಸಲ್ಪಟ್ಟಿದೆ. ನಿರ್ವಹಣೆ ಅನ್ನೋದು ಮನುಷ್ಯನ ಆರ್ಥಿಕ ಜೀವನದ ಒಂದು ಪ್ರಮುಖ ಅಂಶ ಅಂತ ಹೇಳ್ಬೋದು. ಅದು ಒಂದು ಸಂಘಟಿತ ಗುಂಪು ಚಟುವಟಿಕೆ ಆಗಿರುತ್ತೆ, ವೈಜ್ಞಾನಿಕ ಚಿಂತನೆ ಆಗಿರುತ್ತೆ, ತಾಂತ್ರಿಕ ಆವಿಷ್ಕಾರಗಳಿಂದ ಗುರುತಿಸಲ್ಪಟ್ಟಂತಹ ಆಧುನಿಕ ಸಾಮಾಜಿಕ ಸಂಘಟನೆಯಲ್ಲಿ ಇದು ಅನಿವಾರ್ಯ ಸಂಸ್ಥೆ ಅಂತ ಪರಿಗಣಿಸಲ್ಪಟ್ಟಿದೆ. ಕೆಲವು ಉತ್ಪಾದಕ ಚಟುವಟಿಕೆ, ಉದ್ಯೋಗ ಅಥವಾ ವೃತ್ತಿಯ ಮೂಲಕ ಬಯಕೆಗಳನ್ನು ಪೂರೈಸಲು ಒಟ್ಟಾಗಿ ಮಾನವ ಪ್ರಯತ್ನಗಳನ್ನು ಕೈಗೊಳ್ಳಬೇಕಾದಲ್ಲೆಲ್ಲ ಒಂದು ಅಥವಾ ಇನ್ನೊಂದು ರೀತಿಯ ನಿರ್ವಹಣೆ ಇದ್ದೇ ಇರುತ್ತೆ. ಅಂದರೆ ಉತ್ಪಾದಕ ಚಟುವಟಿಕೆಗಳಲ್ಲಿ ಉದ್ಯೋಗ, ವೃತ್ತಿಯ ಮೂಲಕ ಬೇಡಿಕೆಗಳನ್ನು ಪೂರೈಸಲು ಒಟ್ಟಾಗಿ ನಿರ್ವಹಿಸ್ತಕ್ಕಂತಹ ಮಾನವ ಪ್ರಯತ್ನಗಳಲ್ಲಿ ನಾವು ನಿರ್ವಹಣೆಯನ್ನು ಗುರುತಿಸಬಹುದು. ಪೀಠಿಕೆ, ಇದರ ಅರ್ಥ ಮತ್ತು ವ್ಯಾಖ್ಯಾನಗಳು. ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಈಸ್ ದ ಇಂಟಿಗ್ರೇಟಿಂಗ್ ಫೋರ್ಸ್ ಇನ್ ಆಲ್ ಆರ್ಗನೈಸ್ಡ್ ಆಕ್ಟಿವಿಟೀಸ್. ಇಟ್ ಈಸ್ ಅನ್ ಇಂಟಿಗ್ರೇಟಿವ್ ಫೋರ್ಸ್ in all organized activities. Whenever 2 or more people work together to attain a common objective, they have to coordinate their activities. They also have to organize and utilize their resources in such a way as to optimize the results. Not only in business enterprises, where costs and revenues can be ascertained accurately and objectively, but also in service organizations such as government, hospitals, schools, clubs, etc. Scarce resources including men, machines, materials and money have to be integrated in a productive relationship and utilized efficiently towards the achievement of their goals. Thus, management is not unique to business organizations but common to all kinds of social organizations. Management is not unique to business organizations, but common to all kinds of social organizations. ಎಲ್ಲ ಸಂಘಟಿತ ಚಟುವಟಿಕೆಗಳಲ್ಲಿ ನಿರ್ವಹಣೆ ಒಂದುಗೂಡಿಸುವ ಶಕ್ತಿಯಾಗಿರುತ್ತೆ. ಅಂದರೆ ನಿರ್ವಹಣೆ ಸಂಘಟಿತ ಚಟುವಟಿಕೆಗಳಲ್ಲಿ ಕಂಡುಬರುತ್ತೆ. ಮ್ಯಾನೇಜ್ಮೆಂಟ್ ಸಾಮಾನ್ಯ ಉದ್ದೇಶನ ಸಾಧಿಸಲು 2 ಅಥವಾ ಹೆಚ್ಚಿನ ಜನರು ಒಟ್ಟಾಗಿ ಕೆಲಸ ಮಾಡುವಾಗ ಅವರು ತಮ್ಮ ಚಟುವಟಿಕೆಗಳನ್ನು ಸಂಘಟಿಸಿಕೊಳ್ಬೇಕಾಗುತ್ತೆ. ಫಲಿತಾಂಶಗಳನ್ನು ಉತ್ತಮಗೊಳಿಸುವ ರೀತಿಯಲ್ಲಿ ಅವರು ತಮ್ಮ ಸಂಪನ್ಮೂಲಗಳನ್ನು ಸಂಘಟಿಸಬೇಕು ಮತ್ತು ಬಳಸಿಕೊಳ್ಳಬೇಕು. ವೆಚ್ಚ ಮತ್ತು ಆದಾಯವನ್ನು ನಿಖರವಾಗಿ ಮತ್ತು ವಸ್ತುನಿಷ್ಠವಾಗಿ ಕಂಡುಹಿಡಿಯಬಹುದಾದ ವ್ಯಾಪಾರ ಉದ್ಯಮಗಳಲ್ಲಿ ಮಾತ್ರವಲ್ಲದೆ ಸರ್ಕಾರಿ ಆಸ್ಪತ್ರೆಗಳು, ಶಾಲೆಗಳು, ಕ್ಲಬ್ಗಳು ಮುಂತಾದ ಸೇವಾ ಸಂಸ್ಥೆಗಳಲ್ಲೂ ಪುರುಷರು, ಯಂತ್ರಗಳು, ವಸ್ತುಗಳು ಮತ್ತು ಹಣ ಸೇರಿದಂತೆ ವಿರಳ ಸಂಪನ್ಮೂಲಗಳನ್ನು ಉತ್ಪಾದಕತೆಯಲ್ಲಿ ಸಂಯೋಜಿಸಿ ಅವರ ಸಂಬಂಧ ಮತ್ತು ಅವರ ಗುರಿಗಳ ಸಾಧನೆಗಾಗಿ ನಿರ್ವಹಣೆ ಸಮರ್ಥವಾಗಿ ಬಳಸಿಕೊಳ್ಳುತ್ತದೆ. ಇಲ್ಲಿ ಪುರುಷರು ಅಂತ ಹೇಳಿದ್ರೆ ಬರೀ ಪುರುಷರಷ್ಟೇ ಬರೋದಿಲ್ಲ, ಮಹಿಳಾ ಉದ್ಯೋಗಿಗಳು ಕೂಡ ಬರ್ತಾರೆ.
ಮಹಿಳೆಯರು, ಪುರುಷರು, ಕೆಲಸ ನಿರ್ವಹಿಸ್ತಕ್ಕಂಥವರು, ಯಂತ್ರಗಳು, ವಸ್ತುಗಳು, ಹಣ ಸೇರಿದಂತೆ ಎಲ್ಲ ಸಂಪನ್ಮೂಲಗಳನ್ನು ಉತ್ಪಾದಕತೆಯಲ್ಲಿ ಸಂಯೋಜಿಸಿ ಅವರ ಸಂಬಂಧ, ಅವರ ಗುರಿಗಳ ಸಾಧನೆಗಾಗಿ ಸಮರ್ಥವಾಗಿ ನಿರ್ವಹಣೆಯಲ್ಲಿ ಬಳಸಿಕೊಳ್ಳಲಾಗುತ್ತೆ. ಹೀಗಾಗಿ ನಿರ್ವಹಣೆ ಎಲ್ಲ ರೀತಿಯ ಸಾಮಾಜಿಕ ಮತ್ತು ವ್ಯಾಪಾರಿ ಸಂಸ್ಥೆಗಳಲ್ಲಿ ಸಾಮಾನ್ಯ ಲಕ್ಷಣ ಆಗಿದೆ. ಈಗ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕೆಲವು ವ್ಯಾಖ್ಯೆಗಳನ್ನು ಗಮನಿಸೋದಾದರೆ, ಪೀಟರ್ ಎಫ್ ಡ್ರಕರ್ ಡಿಫೈನ್ಸ್ ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಗನ್. Organs can be described and defined only through their functions. Once again, I will repeat the definition given from Peter F. Drucker regarding the meaning of management. According to him, management is an organ. Organs can be described and defined only through their functions. According to Terry, management is not people. It is an activity like walking, reading, swimming, or running. People who perform management can be designated as members of management or executive leaders. ಪೀಟರ್ ಎಫ್ ಡ್ರಕ್ಕರ್ ಪ್ರಕಾರ ನಿರ್ವಹಣೆ ಒಂದು ಅಂಗ ಅಥವಾ ಅಂಗಗಳಾಗಿರಬಹುದು. ಅವುಗಳ ಕಾರ್ಯಗಳ ಮೂಲಕ ಅದನ್ನು ಗುರುತಿಸಲಾಗುತ್ತೆ ಮತ್ತು ವಿವರಿಸಲಾಗುತ್ತೆ ಅಂತ ವ್ಯಾಖ್ಯಾನಿಸಿದ್ದಾನೆ ಪೀಟರ್ ಎಫ್ ಡ್ರಕ್ಕರ್. ಇನ್ನೊಂದು ಸರಿ ಹೇಳೋದಾದರೆ, ನಿರ್ವಹಣೆ ಒಂದು ಅಂಗ ಅಥವಾ ಅಂಗಗಳಾಗಿರ್ಬೋದು, ಅಂಗಗಳ ಗುಂಪಾಗಿರ್ಬೋದು, ಅವುಗಳ ಕಾರ್ಯಗಳ ಮೂಲಕ ಮಾತ್ರ ಅದನ್ನು ಗುರುತಿಸಲಾಗುತ್ತೆ ಅಂತ ವಿವರಿಸಿದ್ದಾನೆ. ಟೆರ್ರಿ ಪ್ರಕಾರ ನಿರ್ವಹಣೆ ಕೇವಲ ಜನರಲ್ಲ, ಇದು ಒಂದು ಚಟುವಟಿಕೆ, ನಡಿಗೆ, ಓದುವಿಕೆ, ಈಜು ಅಥವಾ ಓಟದಂತಹ ನಿರ್ವಹಣೆಯನ್ನು ನಿರ್ವಹಿಸುವ ಜನರನ್ನು ನಿರ್ವಹಣೆಯ ಸದಸ್ಯರು ಅಥವಾ ಕಾರ್ಯನಿರ್ವಾಹಕ ನಾಯಕರಾಗಿ ನೇಮಿಸಬಹುದು. ರಾಲ್ಫ್ ಸಿ ಡೇವಿಸ್ ಹ್ಯಾಸ್ ಡಿಫೈನ್ಡ್ ಮ್ಯಾನೇಜ್ಮೆಂಟ್ ಆಸ್ management is the function of executive leadership anywhere. Ralph C. Davis has defined management as management is the function of executive leadership Management is the function of executive leadership anywhere. ರಾಲ್ಫ್ ಸಿ ಡೇವಿಸ್ ನಿರ್ವಹಣೆಯನ್ನು ಈ ರೀತಿ ವ್ಯಾಖ್ಯಾನಿಸಿದ್ದಾರೆ. ನಿರ್ವಹಣೆ ಎಂದರೆ ಕಾರ್ಯನಿರ್ವಾಹಕ ನಾಯಕತ್ವದ ಕಾರ್ಯವಾಗಿರುತ್ತದೆ, ಅದನ್ನೇ ನಿರ್ವಹಣೆ ಅಂತ ಕರೀತಾರೆ. ಹೆನ್ರಿ ಫೆಯಲ್, ಟು ಮ್ಯಾನೇಜ್ ಈಸ್ ಟು ಫೋರ್ಕಾಸ್ಟ್ and plan, to organize, to compound, to coordinate and to control. To manage is to forecast and plan, to organize, to compound, to coordinate and to control. In this we can find the features of management. Management includes to forecast and plan, to organize, to compound and to coordinate and to control. ಹೆನ್ರಿ ಫೈಲ್ ಪ್ರಕಾರ ನಿರ್ವಹಣೆ ಅಂದರೆ ಮುನ್ಸೂಚನೆ ಮತ್ತು ಯೋಜನೆ, ಸಂಘಟಿಸೋದು, ಒಗ್ಗೂಡಿಸುವುದು, ಸಮನ್ವಯಗೊಳಿಸುವುದು ಮತ್ತು ನಿಯಂತ್ರಿಸುವುದು, ಇವನ್ನೆಲ್ಲ ಸೇರಿಸ್ಬಿಟ್ಟು ನಿರ್ವಹಣೆ ಅಂತ ಕರೀತಾರೆ. ಅಕಾರ್ಡಿಂಗ್ ಟು ಹೆರಾಲ್ಡ್ ಕೂನ್ಸ್, he says management is the art of getting things done through and within formally organized group. Management is the art of getting things done through and within formally organized group. ಹೆರಾಲ್ಡ್ ಕೂನ್ಸ್ ಹೇಳ್ತಾರೆ, ಸಂಘಟನೆ ಔಪಚಾರಿಕವಾಗಿ ಸಂಘಟಿತ ಗುಂಪಿನ ಮೂಲಕ ಮತ್ತು ಸಂಘಟನೆಯ ಒಳಗಡೆ ಕೆಲಸಗಳನ್ನು ನಿರ್ವಹಿಸ್ತಕ್ಕಂಥ ಕಲೆನೇ ನಿರ್ವಹಣೆ ಆಗಿರುತ್ತೆ. ಸೊ ಎಲ್ಲ ಸಾಮೂಹಿಕ ಚಟುವಟಿಕೆಗಳಲ್ಲಿ ನಾವು ನಿರ್ವಹಣೆಯನ್ನು ಗುರುತಿಸಬಹುದು. ಆಧುನಿಕ ಕಾಲದಲ್ಲಿ ನಿರ್ವಹಣೆ ಸಾರ್ವಜನಿಕ ಆಡಳಿತದಲ್ಲಿ ಅತಿ ಹೆಚ್ಚಿನ ಮಹತ್ವದ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಇನ್ ಮಾಡರ್ನ್ ಟೈಮ್ಸ್, ಮ್ಯಾನೇಜ್ಮೆಂಟ್ is played dominant role in public administration. Not only in public administration, it has its importance in economic activities, social activities, in all kinds of human activities. It is a common factor. So management played a dominant role in public administration. Thank you all.